ಬಾಸ್ ದರ್ಶನ್ ಬಗ್ಗೆ ರಕ್ಷಿತಾ ಪ್ರೇಮ್ ಪೋಸ್ಟ್ನಲ್ಲೇ ಡಿ ಬಾಸ್ ಬಗ್ಗೆ ರಕ್ಷಿತಾ ಬಿಚ್ಚಿಟ್ರ ಮಹಾ ಸುಳಿವು. ದರ್ಶನ್ ಪ್ರೇಮ್ ಜೋಡಿ ಚಿತ್ರದ ಅನುಮಾನಗಳಿಗೆ ಫುಲ್ ಸ್ಟಾಪ್ ಇಟ್ರ ಅಥವಾ ಮತ್ತೆ ತಲೆಗೆ ಹುಳ ಬಿಟ್ರ? ರಕ್ಷಿತಾ ಪ್ರೇಮ್ ತಮ್ಮ ಹೊಸ ಪೋಸ್ಟ್ನಲ್ಲಿ ಹೇಳಿದ್ದಾದ್ರೂ ಏನು ಎಲ್ಲವನ್ನ ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ಕೆಲ ದಿನಗಳಿಂದ ಸುದ್ದಿಯೊಂದು ವೈರಲ್ ಆಗ್ತಾ ಇದೆ. ಅದೇನಂದ್ರೆ ಡಿಬಾ ದರ್ಶನ್ ಮತ್ತು ಪ್ರೇಮ್ ಕಾಂಬಿನೇಷನ್ ಸಿನಿಮಾ ನಿಂತೋಯ್ತು ಅಂತ. ಹಾಗಾಗಿ ಸಹಜವಾಗಿಯೇ ಡಿಬಾಸ್ ಅಭಿಮಾನಿಗಳಿಗೆ ಕೊಂಚ ನಿರಾಸೆಯಾಗಿತ್ತು. ಆದರೆ ಕೆಲವು ಡಿಬಾಸ್ ದರ್ಶನ್ ದುಶ್ಮನ್ಗಳಿಗೆ ಹಾಲು ಕುಡಿದಂತೆ ಖುಷಿಯಾಗಿತ್ತು. ವೈರಲ್ ಸುದ್ದಿಯ ಪ್ರಕಾರ ದರ್ಶನ್ ಕೆವಿಎನ್ ಪ್ರೊಡಕ್ಷನ್ ಜೊತೆಗಿನ ಸಿನಿಮಾಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಅಂದ್ರೆ ಡಿಬಾಸ್ ದರ್ಶನ್ ಮತ್ತು ಪ್ರೇಮ್ ಜೊತೆ ಒಟ್ಟಾಗಿ ಮಾಡಬೇಕಾಗಿದ್ದ ಚಿತ್ರದ ಅಡ್ವಾನ್ಸ್ ನ ಡಿಬಾಸ್ ರವರು ಕೆವಿಎನ್ ಪ್ರೊಡಕ್ಷನ್ಗೆ ವಾಪಸ್ ಕೊಟ್ಟಿದ್ದಾರೆ ಅಂತ. ಆದರೆ ಈ ವೈರಲ್ ಸುದ್ದಿಯನ್ನ ಡಿಬಾಸ್ ದರ್ಶನ್ ಅಭಿಮಾನಿಗಳು ಎಲ್ಲೂ ಸಹ ಒಪ್ಕೊಳ್ತಾ ಇಲ್ಲ. ಯಾಕೆಂದ್ರೆ ದರ್ಶನ್ ಈ ವಿಷಯವಾಗಿ ಎಲ್ಲೂ ಸಹ ಸ್ವಂತ ಹೇಳ್ಕೊಂಡಿಲ್ಲ ಮತ್ತು ಡಿಬಾಸ್ ದರ್ಶನ್ ರವರು ಹಣವನ್ನ ವಾಪಸ್ ಮಾಡಿದ್ದಾರೆ ಅಂತ ಯಾವ ನಿರ್ಮಾಪಕರು ಸಹ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಡಿಬಾಸ್ ದರ್ಶನ್ ಮತ್ತು ಪ್ರೇಮ್ ಒಟ್ಟಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿನೇ ಗಾಂಧಿನಗರದಲ್ಲಿ ಸಂಚಲನ ಮೂಡಿಸಿತ್ತು. ಈ ಕಾಂಬಿನೇಷನ್ ಅದೆಂತಹ ಸೆನ್ಸೇಷನ್ ಸೃಷ್ಟಿ ಮಾಡುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಈ ಸಿನಿಮಾ ನಿಂತು ಹೋಯಿತು ಅನ್ನೋ ಸುದ್ದಿ ವೈರಲ್ ಆದ ತಕ್ಷಣವೇ ಪ್ರೇಮ್ ರವರ ಪತ್ನಿ ರಕ್ಷಿತಾ ಅವರು ಕ್ಲಾರಿಟಿನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ದರ್ಶನ್ ಮತ್ತು ಪ್ರೇಮ್ ಸಿನಿಮಾ ನಿಂತು ಹೋಗಲ್ಲ ಅಂತ ಹೇಳಿದ್ರು. ದರ್ಶನ್ ಪ್ರೇಮ್ ಸಿನಿಮಾ ಮಾಡ್ತಾ ಇದ್ದಾರೆ. ಯಾರಿಗೆ ಮಾಡ್ತಾ ಇದ್ದಾರೆ, ಯಾವ ಬ್ಯಾನರ್ಗೆ ಮಾಡ್ತಾ ಇದ್ದಾರೆ ಅನ್ನೋದು ಮ್ಯಾಟ್ರೇ ಆಗಲ್ಲ. ಬಟ್ ದರ್ಶನ್ ಮತ್ತು ಪ್ರೇಮ್ ಡೆಫಿನೆಟ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನನಗೆ ಡೌಟೇ ಇಲ್ಲ ಅಂತ ರಕ್ಷಿತಾ ಪ್ರೇಮ್ ರವರು ಹೇಳಿದ್ರು. ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ದರ್ಶನ್ ನಡೆಸ್ತಾರೋ ಇಲ್ವೋ, ಆದ್ರೆ ದರ್ಶನ್ ಚಿತ್ರಕ್ಕೆ ಪ್ರೇಮ್ ಆಕ್ಷನ್ ಕಟ್ ಹೇಳ್ತಾರೆ ಅಂತ ರಕ್ಷಿತಾ ಹೇಳ್ಕೊಂಡಿದ್ರು. ಇದೆಲ್ಲದರ ನಡುವೆ ಈಗ ರಕ್ಷಿತಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿಕೊಂಡಿರುವ ಹೊಸ ಸ್ಟೋರಿ ಮತ್ತೆ ವೈರಲ್ ಆಗ್ತಾ ಇದೆ. ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ರಕ್ಷಿತಾ ಪ್ರೇಮ್ ಏನಂತ ಬರೆದುಕೊಂಡಿದ್ದಾರೆ ಅಂದ್ರೆ, ಸ್ನೇಹಿತರೆ ಎಲ್ಲವೂ ಚೆನ್ನಾಗಿಯೇ ಇದೆ, ಪಾಲುದಾರರ ಜೊತೆ ಸಮೀಕರಣ ಬದಲಾಗಬಹುದು, ಸ್ನೇಹಿತರ ನಡುವೆ ಅಲ್ಲ ಎಂದು ಬರೆದುಕೊಂಡಿದ್ದಾರೆ. ಬಹುಶಃ ರಕ್ಷಿತಾ ಹೇಳಿರುವ ಅರ್ಥ ಏನಂದ್ರೆ ಕೆವಿಎನ್ ಬ್ಯಾನರ್ ಅಡಿಯಲ್ಲಿ ಅಲ್ಲ, ಬದಲಿಗೆ ಬೇರೆ ಬ್ಯಾನರ್ನಲ್ಲಿ ಸಿನಿಮಾ ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಆದ್ರೆ ಪಾಲುದಾರಿಕೆ ಬದಲಾಗಬಹುದು ಅಂದ್ರೆ ಸಿನಿಮಾದ ವ್ಯವಹಾರದಲ್ಲಿ ಏನೋ ಸರಿ ಬರದ ಕಾರಣ ಡಿಬಾಸ್ ದರ್ಶನ್ ಈ ಚಿತ್ರದಿಂದ ಹೊರ ಬಂದಿದ್ದಾರೆ. ಆದರೆ ಸ್ನೇಹಿತರೆ ಅಂದ್ರೆ ಈ ಬ್ಯಾನರ್ ಅಲ್ಲ ಅಂದ್ರೆ ಬೇರೊಂದು ಬ್ಯಾನರ್ ಅಡಿಯಲ್ಲಿ ದರ್ಶನ್ ಮತ್ತು ಪ್ರೇಮ್ ಕಾಂಬಿನೇಷನ್ ಚಿತ್ರ 100% ಬರೋದು ಪಕ್ಕಾ ಎಂದು ಹೇಳಿದ್ದಾರೆ. ಹೀಗಂತ ಫ್ಯಾನ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ದರ್ಶನ್ ಮತ್ತು ಪ್ರೇಮ್ ರವರ ಕಾಂಬಿನೇಷನ್ ಚಿತ್ರ ಬಂದ್ರೆ ಸಾಕು. ಬ್ಯಾನರ್ ಯಾವ್ದಾದ್ರೇನು ಬಾಕ್ಸ್ ಆಫೀಸ್ ಚಿಂದಿ ಚಿತ್ರಾನ್ನ ಮಾಡೋಕೆ ಅಲ್ವಾ.